ನಮಸ್ಕಾರ ಸ್ನೇಹಿತರೆ, ತಮಗೆಲ್ಲರಿಗೂ ಕಾಂಟೆಂಟ್ ಸರ್ಕಲ್ ಕೆ ಚಾನಲ್ಗೆ ಸ್ವಾಗತ. ಬನ್ನಿ, ಇಂದು ಈ ವಿಡಿಯೋದಲ್ಲಿ ನಾವು ಕೂಡಲ ಸಂಗಮದ ಇತಿಹಾಸ, ಪೌರಾಣಿಕ ಮಹತ್ವ ಮತ್ತು ಬಸವಣ್ಣನವರ ಜೀವನದ ಸಂಬಂಧ ಮತ್ತು ಪ್ರಸ್ತುತ ಪರಿಸ್ಥಿತಿಯ ಬಗ್ಗೆ ಸಂಪೂರ್ಣ ಮಾಹಿತಿ ಪಡೆಯೋಣ. ಬನ್ನಿ, ವಿಡಿಯೋದಲ್ಲಿ ಮುಂದುವರಿಯೋಣ. ಕೂಡಲ ಸಂಗಮವು ಕರ್ನಾಟಕದ ಬಾಗಲಕೋಟೆ ಜಿಲ್ಲೆಯಲ್ಲಿ ಇದ್ದು, ಇದು ಕೃಷ್ಣಾ ಮತ್ತು ಮಲಪ್ರಭಾ ನದಿಗಳ ಸಂಗಮ ಸ್ಥಾನದಲ್ಲಿ ಇದೆ. ಇದು ಒಂದು ಪವಿತ್ರ ಕ್ಷೇತ್ರವಾಗಿದೆ. ಶಿವಭಕ್ತರು ಹಾಗೂ ಲಿಂಗಾಯತ ಧರ್ಮೀಯರಿಗಷ್ಟೇ ಅಲ್ಲ, ಇಡೀ ಭಾರತೀಯರಿಗೆ ಈ ಸಂಸ್ಕೃತಿಗೆ ಸಂಬಂಧಿಸಿದ ಅತ್ಯಂತ ಮಹತ್ವದ ಸ್ಥಳವಾಗಿದೆ. ಕೂಡಲ ಸಂಗಮವು ಶತಮಾನಗಳ ಇತಿಹಾಸ ಹೊಂದಿದ ತಾಣವಾಗಿದೆ. ಇಲ್ಲಿ ಸಂಗಮೇಶ್ವರ ದೇವಾಲಯ, ಬಸವಣ್ಣನವರು ಶಿವನ ಜೊತೆಗೆ ಐಕ್ಯರಾದ ಸ್ಥಳ ಬಹಳ ಪ್ರಸಿದ್ಧವಾಗಿದೆ. ಇದು ಒಂದು ಭಾರತದ ಪ್ರಮುಖ ಶಿವಕ್ಷೇತ್ರಗಳಲ್ಲಿ ಒಂದಾಗಿದೆ. ಇದು ಕೃಷ್ಣಾ ಮತ್ತು ಮಲಪ್ರಭಾ ನದಿಗಳ ಸಂಗಮವು ಶಕ್ತಿಯ ಸ್ಥಳವೆಂದು ಭಾರತೀಯ ಶಾಸ್ತ್ರಗಳಲ್ಲಿ ಹೇಳಿಕೊಳ್ಳಲಾಗಿದೆ. ಬಸವಣ್ಣನವರು 12ನೇ ಶತಮಾನದಲ್ಲಿ ಈ ಸ್ಥಳದಲ್ಲಿ ವಚನ ಚಳವಳಿಯು ಕೇಂದ್ರವನ್ನಾಗಿರಿಸಿಕೊಂಡಿತು. ಬಸವಣ್ಣನವರು ಇಲ್ಲಿ ತಮ್ಮ ಬಾಲ್ಯವನ್ನು ಕಳೆದಿದ್ದರು. ಅವರು ಇಲ್ಲಿ ಶಿವಭಕ್ತರ ಚಿಂತನೆಗಳನ್ನು ಬೆಳೆಸಿ ಅರ್ಥಪೂರ್ಣ ಜೀವನಕ್ಕೆ ದಾರಿ ತೋರಿಸಿದರು. ಲಿಂಗಾಯತ ಧರ್ಮದ ಮೂಲ ತತ್ವಗಳು ಕೂಡಲ ಸಂಗಮದಿಂದ ಹರಿದವು. ಬಸವಣ್ಣನವರು ತಮ್ಮ ಸಮಾಧಿಯನ್ನು ಇಲ್ಲಿ ಪಡೆದಿದ್ದರು. ನೋಡಿ, ಇದು ಬಸವಣ್ಣನವರ ಶಿವನ ಪಾದಕ್ಕೆ ಸೇರಿದ ಐಕ್ಯರಾದ ಸ್ಥಳಕ್ಕೆ ಹೋಗುವ ದಾರಿ. ಇದು ಕೂಡಲ ಸಂಗಮದ ಅತ್ಯಂತ ಪ್ರಮುಖ ಆಕರ್ಷಣೆ. ನೋಡಿ, ಇಲ್ಲಿಂದ ನಾವು ಮೆಟ್ಟಿಲುಗಳ ಮುಖಾಂತರ ಇಳಿದುಕೊಂಡು ಈ ಸ್ಥಳಕ್ಕೆ ಪ್ರವೇಶ ಪಡೆಯಬೇಕಾಗಿದೆ. ನೋಡಿ, ಇಲ್ಲಿ ಬಸವಣ್ಣನವರು ಐಕ್ಯವಾಗಿರುವ ಶಿವಲಿಂಗದ ದೇವಸ್ಥಾನವಿರುವುದು ತಮಗೆ ಕಂಡುಬರುತ್ತದೆ. ನೋಡಿ, ಈ ಶಿವಲಿಂಗವನ್ನು ವೀಕ್ಷಿಸಲು ಪ್ರಪಂಚದ ಹಲವಾರು ಕಡೆಯಿಂದ ಜನಗಳು ಬಂದು ಇದನ್ನು ವೀಕ್ಷಿಸುತ್ತಾರೆ. ಇದು ಕೂಡಲ ಸಂಗಮದ ಅತ್ಯಂತ ಪ್ರಮುಖ ಆಕರ್ಷಣೆ. ಹಾಗೂ ಇಲ್ಲಿ ಭಕ್ತಿ ಭಾವನೆಗಳಿಂದ ನಮಿಸಿ ಜನರು ಶಿವಲಿಂಗದ ದರ್ಶನವನ್ನು ಪಡೆಯುತ್ತಾರೆ. ನೋಡಿ, ಶಿವಲಿಂಗವನ್ನು ಸುಂದರವಾಗಿ ಅಲಂಕರಿಸಲಾಗಿದೆ ಹಾಗೂ ಪೂಜೆ ಪುನಸ್ಕಾರಗಳನ್ನು ಮಾಡಲಾಗಿದೆ. ಈ ರೀತಿ ಜನಗಳು ದರ್ಶನ ಪಡೆಯೋದಕ್ಕೆ ಬರ್ತಾರೆ. ಇಲ್ಲಿಂದ ದರ್ಶನ ಪಡೆದು ಮುಂದೆ ನೋಡಿ, ಮೆಟ್ಟಲುಗಳು ಕಾಣಿಸ್ತಿದೆಯಲ್ಲ, ಆ ಮೆಟ್ಟಲುಗಳ ಮುಖಾಂತರ ನಾವು ನಿರ್ಗಮಿಸಬೇಕಾಗಿರುತ್ತದೆ. ಇದು ಒಂದು ಅದ್ಭುತವಾದ ಒಂದು ದೇವಸ್ಥಾನ. ಇಲ್ಲಿ ನೋಡಿ, ನಾವು ಈಗ ಮೆಟ್ಟಲ ಮೇಲೆ ಹೋಗ್ತಾ ಇದ್ದೇವೆ. ಈ ಮೆಟ್ಟಲುಗಳಿಂದ ಮೇಲೆ ಹೋಗುವಾಗ ಕೆಳಗಡೆ ಇಳಿಯುವಂತಹ ಜನರನ್ನು ನಾನು ತೋರಿಸ್ತೀನಿ. ದೇವಸ್ಥಾನಕ್ಕೆ ಪ್ರವೇಶ ಪಡೆಯುವವರು ನೋಡಿ, ಇದು ನಿಜವಾಗಲೂ ಒಂದು ಅದ್ಭುತ ಸ್ಥಳ. ಕೂಡಲ ಸಂಗಮ ವೀಕ್ಷಣೆಗೆ ಎಲ್ಲ ಇದನ್ನು ನೋಡ್ತಾರೆ. ನೋಡಿ, ಮೇಲುಗಡೆಯಿಂದ ಹೇಗೆ ಕಾಣಿಸ್ತಾ ಇದೆ. ಮೇಲೆ ಹೋದಂಗೆ ದೇವಸ್ಥಾನದಲ್ಲಿ ನೋಡಿ, ಇಲ್ಲಿಂದ ಜನಗಳು ಈಗ ದರ್ಶನಕ್ಕೆ ಹೋಗ್ತಾ ಇದ್ದಾರೆ. ದರ್ಶನ ಪಡೆಯಲು ತದನಂತರ ಇನ್ನೊಂದು ದಾರಿಯಿಂದ ಮೆಟ್ಟಲುಗಳನ್ನು ಕ್ರಮಿಸಿಕೊಂಡು ಮೇಲಕ್ಕೆ ಬರಬೇಕಾಗಿದೆ. ನೋಡಿ, ಈಗ ನಾನು ಮೇಲೆ ಬರ್ತಾ ಇದ್ದೀನಿ. ಮೇಲಿಂದ ನಿಮಗೆ ಈ ಶಿವಲಿಂಗದ ದೇವಸ್ಥಾನ ತೋರಿಸ್ತಾ ಇದ್ದೀನಿ. ನೋಡಿ ಯಾವ ರೀತಿ ಇದೆ, ಜನಗಳು ಯಾವ ರೀತಿ ಇಲ್ಲಿ
ದರ್ಶನ ಪಡೆಯಲು ಕಾತುರರಾಗಿ ಹೋಗ್ತಾ ಇದ್ದಾರೆ. ಕೆಳಗಡೆ ಇಳಿದುಕೊಂಡು ತಮ್ಮ ಭಕ್ತಿ ಭಾವಗಳಿಂದ ಈ ದೇವಸ್ಥಾನದ ಒಳಗೆ ಪ್ರವೇಶ ಪಡೆಯುತ್ತಿದ್ದಾರೆ. ಹೀಗೆ ದರ್ಶನ ಪಡೆದು ಮೇಲಕ್ಕೆ ಬಂದರೆ ಬಸವಣ್ಣನವರ ವಚನಗಳನ್ನು ಅಲ್ಲಿ ಪೋಸ್ಟರ್ಗಳ ಥರ ಹಾಕಿರುತ್ತಾರೆ. ಅದನ್ನು ನೋಡಿ ತಾವುಗಳು ಅದನ್ನು ವೀಕ್ಷಿಸಬಹುದು. ನೋಡಿ, ಇಲ್ಲಿ ನೋಡಿ, ಬಸವಣ್ಣನವರು ಏನೇನು ವಚನಗಳನ್ನು ಹೇಳಿದರು ಅದನ್ನೆಲ್ಲ ಒಂದು ಇಲ್ಲಿ ಪ್ರದರ್ಶಿಸುತ್ತಾರೆ. ಇದನ್ನೆಲ್ಲ ನೋಡಿ ನಾವು ಕಣ್ತುಂಬಿಕೊಂಡು ಇದರಲ್ಲಿ ಏನು ಚಿಂತನೆ ಇದೆ ಅದನ್ನೆಲ್ಲ ನಾವು ಮೈಗೂಡಿಸಿಕೊಂಡ್ರೆ ಜೀವನವು ಅತ್ಯಂತ ಸುಂದರ. ನೋಡಿ ಯಾವ ರೀತಿಯಲ್ಲಿ ಇದನ್ನು ಕರ್ನಾಟಕ ಸರ್ಕಾರ ಇತ್ತೀಚೆಗೆ ಇದನ್ನು ಡೆವಲಪ್ಮೆಂಟ್ ಮಾಡಿದೆ ಎಂಬುದು ತಮಗೆ ತಿಳಿಸಲಿಕ್ಕೆ ನಾನು ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಇದು ಅಲ್ಲಿನ ಆಡಳಿತ ಮಂಡಳಿ ಮತ್ತು ಸರ್ಕಾರ ಒಟ್ಟಿಗೆ ಸೇರಿ ನಿರ್ಮಿಸಿರುವ ಹಾಗೂ ಅಭಿವೃದ್ಧಿಪಡಿಸಿರುವ ಈ ಸ್ಥಳವನ್ನು ಜೀವನದಲ್ಲಿ ಒಂದು ಬಾರಿ ನೋಡಲೇಬೇಕು. ಕರ್ನಾಟಕ ಸರ್ಕಾರ ಈ ಸ್ಥಳವನ್ನು ಅಭಿವೃದ್ಧಿಪಡಿಸಿ ಪ್ರವಾಸೋದ್ಯಮ ಹಾಗೂ ಈ ಧಾರ್ಮಿಕ ಕೇಂದ್ರಗಳಿಗೆ ಮತ್ತು ಜಲಾಶಯ, ಅತಿಥಿ ಗೃಹಗಳು, ಭಕ್ತರಿಗೋಸ್ಕರ ಭೋಜನ ಶಾಲೆಗಳು, ವೀಕ್ಷಣಾ ಕಂಬಗಳು ವ್ಯವಸ್ಥೆ ಮಾಡಿರುತ್ತದೆ. ಬಸವ ಜಯಂತಿಯನ್ನು ಇಲ್ಲಿ ಅದ್ಧೂರಿಯಾಗಿ ಆಚರಿಸ್ತಾರೆ. ಶಿವರಾತ್ರಿ ದಿನ ಸಾವಿರಾರು ಭಕ್ತರು ಇಲ್ಲಿ ಸೇರ್ತಾರೆ ಪ್ರಮುಖವಾಗಿ. ಆದರೆ ನಮಗೆ ಶಿವರಾತ್ರಿಗೆ ಹೋಗುವಂಥ ಒಂದು ಭಾಗ್ಯ ಇರಲಿಲ್ಲ. ಈ ಸಮಗ್ರವಾಗಿ ಅಭಿವೃದ್ಧಿಯಾಗಿರುವ ಈ ಪ್ರದೇಶವನ್ನು ವೀಕ್ಷಿಸುವುದು ಒಂದು ಜೀವನದ ಮಹತ್ತರ ಆಶೆ. ಇಲ್ಲಿ ರಸ್ತೆಗಳಾಗಲಿ, ತೀರ್ಥಯಾತ್ರಾ ಸೌಲಭ್ಯಗಳಾಗಲಿ, ಪ್ರವಾಸರಿಗೆ ಉತ್ತಮ ಹೋಟೆಲ್ ಸೌಲಭ್ಯಗಳು ಎಲ್ಲ ಇರುತ್ತದೆ. ಕೂಡಲ ಸಂಗಮವು ಇದು ಬಾಗಲಕೋಟೆ ಜಿಲ್ಲೆಯಲ್ಲಿದೆ ಮತ್ತು ಸುಲಭವಾಗಿ ತಾವು ಇದನ್ನು ಸಮೀಪಿಸಬಹುದಾಗಿದೆ. ಮುಂಜಾನೆ ಭೇಟಿ ನೀಡುವುದು ಉತ್ತಮ. ಇಲ್ಲಿ ಪವಿತ್ರ ಸ್ನಾನ ಮಾಡಬಹುದು. ದರ್ಶನ ಪಡೀಲಿಕ್ಕೆ ಬೆಳಿಗ್ಗೆ 6ರಿಂದ 8 ಗಂಟೆವರೆಗೆ ಸಮಯ ಇರ್ತದೆ. ಹಾಗೂ ಕೂಡಲ ಸಂಗಮವು ಧಾರ್ಮಿಕ ಮತ್ತು ಐತಿಹಾಸಿಕ ಹಾಗೂ ಪ್ರವಾಸೋದ್ಯಮದ ತಾಣವಾಗಿ ಹೆಚ್ಚು ಜನಪ್ರಿಯವಾಗುತ್ತಿರುವುದನ್ನು ತಮ್ಮೆಲ್ಲರ ಗಮನಕ್ಕೆ ತರ್ತಾ ಇದ್ದೇನೆ. ಬಸವಣ್ಣನವರ ಪವಿತ್ರ ನೆನಪನ್ನು ಅಜರಾಮರಗೊಳಿಸುವ ಈ ಸ್ಥಳವಾಗಿದೆ. ಈ ವಿಡಿಯೋ ನೋಡಿ ನಿಮಗೆ ಇಷ್ಟವಾಗಿದೆ ಎಂದು ತಿಳಿದುಕೊಳ್ಳುತ್ತೇನೆ. ತಮಗೆ ಇಷ್ಟವಾದಲ್ಲಿ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ತಮ್ಮ ಕಮೆಂಟ್ಸ್ಗಳ ಮುಖಾಂತರ ಚಾನಲ್ನ ಅನಿಸಿಕೆಯನ್ನು ತಿಳಿಸಿ ಎಂದು ಕೇಳಿಕೊಳ್ಳುತ್ತೇನೆ. ಈ ವಿಡಿಯೋವನ್ನು ವೀಕ್ಷಿಸಿರುವುದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು. ಬನ್ನಿ, ಬಸವಣ್ಣನವರ ಹಾದಿಯಲ್ಲಿ ನಾವು ನಡೆದು ಸಮಾಜವನ್ನು ಬೆಳೆಸೋಣ ಹಾಗೂ ಈ ಸಂಸ್ಕೃತಿಯನ್ನು ನಾವು ಅಜರಾಮರಗೊಳಿಸೋಣ. ಬಸವಣ್ಣನವರ ದಾರಿದೀಪವನ್ನು ನಾವು ಮರೆಯದೆ ಪಾಲಿಸೋಣ. ತಮಗೆಲ್ಲರಿಗೂ ಧನ್ಯವಾದಗಳು ಹಾಗೂ ನಮಗೆ ಮುಂದಿನ ವಿಡಿಯೋಗಳಿಗಾಗಿ ಪ್ರೋತ್ಸಾಹ ನೀಡಬೇಕೆಂದು ತಮ್ಮಲ್ಲಿ ವಿನಂತಿ. ನಮಸ್ಕಾರ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ.